ಒಂದು ದೊಡ್ಡ ಭಾಗ. ನಾನು ಇಲ್ಲಿ ಬಂದಾಗ ಹೇಗಪ್ಪ ಇಲ್ಲಿ ಯಾವ ರೀತಿ ನಾನು ಪ್ರಚಾರ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾರಿದ್ದಾರೆ, ಯಾರು ಬರ್ತಾರೆ, ಹೇಗೆ ಅಂತ ಹೇಳ್ಬಿಟ್ಟು. ಆ ಒಂದು ವಿಷಯದಲ್ಲೂ ಕೂಡ ನನಗೊಂದು ಸಿಕ್ಕಿರೋ ಸಪೋರ್ಟು ಕಾಪಿತಡ್ ಸರ್ ಆಗಲಿ, ವಾಮಂಜೂರ್ ಸರ್ ಆಗಲಿ, ಪುಷ್ಪರಾಜ್ ಸರ್ ಆಗಲಿ, ಪ್ರತಿಯೊಬ್ಬರು ಬಂದ್ಬಿಟ್ಟು ನನಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನನಗೆ ಬನ್ನಿ ನಿಮ್ಗೆ ಎಲ್ಲಿ ಹೋಗಬೇಕು ನಾವು ಹೋಗೋಣ, ನಾವು ಪ್ರಚಾರಕ್ಕೆ ಬರ್ತೀವಿ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ನಾವೆಲ್ಲೆಲ್ಲ ಊರ ಕಡೆ ಎಲ್ಲ ಬೆಳಿಗ್ಗಿಂದ ಸಂಜೆ ತನಕ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ರು, ದುಡಿತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾನ್ ಈ ಸ್ಟೇಜ್ದ ಮೆತ್ತಿರೆ ಪನೋಡೆ ವಾಮಂಜೂರ್ ಸರ್ ಥ್ಯಾಂಕ್ ಯು. ಮಸ್ತ್ ಪಂಡ ಯಾನ್ ಎಕ್ಸ್ಪೆಕ್ಟೆ ಮಲ್ದಿಜ್ಜಿ ಈತೆ ಇಂಕ ಸಪೋರ್ಟ್ ಮಲ್ಪೇರು ಬಂದು ಬೊಕ್ಕ ನಿತ್ಯಲ ಅಫ್ಕೋರ್ಸ್ ಒಂಜಿ ಹೀರೋ ಆದಿ ಜಸ್ಟ್ ಹೀರೋ ಆದಿತ್ತಿಜ್ಜೆ ಎಂಟೆನ ಫಿಲ್ಮ್ಡ್ ಮಾತ ಕೆಲಸ ಮಲ್ತೊಂದಿತ್ತೆ. ಯಾನ್ ಅಲ್ಪ ಬ್ಯಾಂಗ್ಳೂರ್ ಕುಲ್ಲೊಂದು ಮುಲ್ಪ ತೂಂದ್ರೆ ಎಲ್ಲ ಇತ್ತೀಚೆಗೆ ಬಂದು ನಿತ್ಯ ನಮಿತ್ಯ ಮಾತ ಪ್ರೆಷರ್ ಪಾಡೋದಿತ್ತೆ ಅವು ಮಲ್ಪಲೆ ಎಡಿಟಿಂಗ್ ಹಿಡಿದು ಬತ್ತೊಂದು ಶೂಟಿಂಗ್ ಟೈಮ್ಲ ಅಂಚನೆ ಲೊಕೇಶನ್ ಅವಡು ಬೇತೆ ಮಾತ ಇಂಗ್ಲೆ ದಾದ ಅರೇಂಜ್ಮೆಂಟ್ಸ್ ಮಾತೆಲ್ಲ ವಿಷಯಟ್ಲ ಅರೇಂಜ್ಮೆಂಟ್ಗೆ ಮಾತ ಇನ್ವಾಲ್ವ್ ಆದ ಕೆಲಸ ಮಲ್ತೇವೆ. ಅದನ್ನ ಪಪ್ಪಲ್ ಹರಿಕೃಷ್ಣ ಬಂಟ್ವಾಳ್ ಸರ್ ಮಸ್ತ್ ಹೆಲ್ಪ್ ಮಲ್ತೇವೆ ಇಂಟ್ಲಿಗೆ ಪ್ರಚಾರದ ಟೈಮ್ ಆಡು ಮಾತ ಕಡೆಗೆ ತುಂಪೊಪ್ಪುನ ಇಂಟ್ಲೇನು ಮಾತೆಲ್ಲ ಮೀಟ್ ಮಲ್ಪ ಅವರ ಮಸ್ತ್ ಹೆಲ್ಪ್ ಮಲ್ತೇವೆ. ಥ್ಯಾಂಕ್ ಯು ಸೋ ಮಚ್ ಟು ಹಿಮ್ ಆಲ್ಸೋ. ಆ್ಯಂಡ್ ಅಮೃತ ಪಾಪ ಅದು ಸೀರಿಯಲ್ ಮಲ್ಪುನಿ ಅಪ್ಪ ಬ್ಯಾಂಗ್ಳೂರು ಏತಿ ಕಷ್ಟ 25 ದಿನ ತಿಂಗಳು ಸೀರಿಯಲ್ ಉಟ್ಕೊಂಡು ಅವೇನು ಮಾತಾಡ್ಬಿಡ್ದು ಒಂಜಿ ತಿಂಗಳಿಲ್ಲ ಮ್ಯಾಮ್ ನಾನು ಇವತ್ತು ಈ ತಿಂಗಳಿಡೀ ನಾನು ಶೂಟಿಂಗ್ ಮಾಡಲ್ಲ, ನಾನು ಪಿಕ್ಚರ್ ಪ್ರಮೋಷನ್ಗೋಸ್ಕರ ಇಲ್ಲಿ ಬಂದು ಕೂತ್ಕೊಳ್ತೀನಿ, ಬಂದು 6 ಗಂಟೆಗೋಸ್ಕರ ಬೈದೆ. ಥ್ಯಾಂಕ್ ಯು ಮಾತೆಲ್ಲ. ಆ್ಯಂಡ್ ಅಫ್ಕೋರ್ಸ್ ಗಣೇಶ್ ಅದನ್ನ ಸಪೋರ್ಟ್ ಇಚ್ಚಂದೆ ಯಾನು ದಾದಲ ಮಲ್ಪರೆ ಸಾಧ್ಯ ಇತ್ತೀಚೆ. ಬಿಕಾಸ್ ಯಾನು ಫಸ್ಟ್ ಆರೆಗೆ ಬಂದಾಗ ಐ ವಾಂಟ್ ಟು ದಿಸ್ ತುಳು ಸಿನಿಮಾ ಬಂದು ಆರು ನಿನಗೆ ಕಾನ್ಫಿಡೆನ್ಸ್ ಇದೆಯಾ, ನಿನಗೆ ಇಷ್ಟ ಇದೆ ಹೋಗಿ ಮಾಡು ಬಂದಿತ್ತೇನೆ ಹಿಂಗೆ ಅಲ್ತಿಡ್ದು ಜಸ್ಟ್ ನನ್ನ ಕಡಬೂರ್ನತ್ತು ಎವ್ರಿ ಮೊಮೆಂಟ್ ಹೆಂಗೊಂದು ಸಪೋರ್ಟ್ ಮಾಡ್ತಾರೆ. ಸ್ಕ್ರಿಪ್ಟ್ ಆವಡು ಸಂದೀಪ್ ಸ್ಕ್ರಿಪ್ಟ್ ಪದೊಂದು ಬೈದಿನ ಪಗ ಕುಲೊಂದು 4 ದಿನ ಮಾತ ಕರೆಕ್ಷನ್ಸ್ ಇನಿ ದಾದ ತೋಜೊಂದು ನಿಂಗ್ಲೆಗೆ ಸಿನಿಮಾ it is I can give 80% credit to him Panolian. Director of course is definitely a major part, but the editing award editing major I think I would give credit to. I mean our details nan mulkora apu jetete changes reshoot malpadi etete mata malder pand he is definitely the reason arana involvement ಆ ರೀತಿ ಪಟ್ಟಿನಿ ಎಂಕ್ ಈ ಪೋಂದುಲ ಸಿನಿಮಾ ಮಲ್ಪರೆ ಪಿಕ್ಚರ್ಗೆ ಎಂದುಂಡ ಇಜ್ಜ ಗೊತ್ತಿಜ್ಜೆ ಎಂಕ್ ಬಟ್ ಏರೆಗ್ಲ ಬೇಜಾರು ಮಲ್ಪೊಡ್ಚಿ ಓ ಆರ್ಟಿಸ್ಟಿಕ್ಲ ಒಂಜಿ ಬೇಜಾರು ಆಪುಲಕ ಮಲ್ತು ಬರೋಚಿ ಗೋಲ್ಡನ್ ಮೂವೀಸ್ ಪಂಡ ಎಂಕ್ಲೆನ ಸಂಸ್ಥೆಗೆ ಒಂಜಿ ಪುದಾರುಂಡು ಮಾತೆಲ್ಲ ಒಂಜಿ ಶೋಕುಡು ಒಂಜಿ ಪೊರ್ಲುಡು ಮಾತೆಲ್ಲ ಶೋಕುಡು ಟ್ರೀಟ್ ಮಲ್ತುದಿ ಬರೋಡೆ ಅವು ಎಂಕ್ಲಿಗೆ ಇಂಪಾರ್ಟೆಂಟ್ ಆಪುಂಡು ಬಂದು. ಸೊ ದಟ್ ಅದನ್ನೊಂದು ಇಟ್ಕೊಂಡು ಎಲ್ಲಾನು ಪ್ರೀತಿಯಲ್ಲಿ ನೋಡ್ಕೊ, ಯಾರಿಗೂ ಬೇಜಾರಾಗ್ತಿದ್ದಂಗೆ ನೋಡ್ಕೊ ನೀನು ಅಂತ ಹೇಳ್ಬಿಟ್ಟು ಆ ಹೆಸರು ಉಳಿಸ್ಕೊಂಡು ಬಾ ಬೆಂಗಳೂರಿಗೆ ನೀನು ಅಂತ ಹೇಳಿದ್ರು ನನಗೆ. ಅದನ್ನೆಲ್ಲೋ ನಾನು ಆ ಮಟ್ಟವನ್ನು ರೀಚ್ ಆಗಿದ್ದೀನಿ ಅಂತ ಅನ್ಕೊಳ್ತೀನಿ ಸರ್. ಅಲ್ಲೂ ಎಕ್ಸೆಪ್ಟ್ ಮಾಡ್ತಾರೆ ನೋಡಿ, ನಾನು ಶುರು ಮಾಡಿದ್ರು. ಸೊ ಯಾ ಬೊಕ್ಕ ಇಡೇಗೆ ಬರ್ತಿ ಬೊಕ್ಕ ಪ್ರಚಾರ ಸ್ಟಾರ್ಟ್ ಅಂಡ್ ಟೀಮ್ ಬಂದೇನ ಇಂಗ್ಲೇ ಓ ಟೀಮ್ ಬಂದೇನೆ ನಾನು ಬೊಕ್ಕ ಸಚಿನ್ ಬತ್ತೆ ಸಚಿನ್ ಪ್ರಜ್ವಲ್ ಮಾತ ಒಟ್ಟಿಗೆ ಸೇರಿದೆ, ರೋಹಿತ್ ಕಟಿಂಗ್ ಮೀಡಿಯಾದ ರೋಹಿತ್ ಮಾತೆಲ್ಲ ಒಟ್ಟಿಗೆ ಸೇರಿದು ಯುವಿಕಾ ಇಂಗ್ಲು ಮಾತಾಡೋ ಎವ್ರಿ ಡೇ ಡಿಸ್ಕಷನ್ ಮಾತ ಶುರು ಮಲ್ಪರೆ ಮಲ್ತ ಒಂದೊಂದು ಟೀಮ್ ಮಲ ಟೀಮ್ ಅವಂದೇ ಪೋಂಡೆಗ್ಲೆಗ್ ಪಂಡ ಈ ಒಂಜಿ ಸಪೋರ್ಟ್ ಯಾನ್ ಎಕ್ಸ್ಪೆಕ್ಟ್ ಮಲ್ದಿಜಿ. ಯಂಗ್ ಟೀಮ್ ಕೇಮ್ ವಿತ್ ಮೀ ಮಾತ ಇಜಿ ಮ್ಯಾಮ್ ಅಂಚ ಮಲ್ಪುಗ ಇಂಚಿ ಮಲ್ಪುಗ ಬಂದು ಸಚಿನ್ ಪಾಪ ಡಿಸ್ಟ್ರಿಬ್ಯೂಟರ್ ಅಂತ ನಾವು ಇಸ್ ಬಿಕಮ್ ಲೈಕ್ ಇಲ್ಲದ ಲೈಕ್ ಹೌಸ್ ಬಾಯ್ ಟು ಮೀ ಲೈಕ್ ಸಪೋರ್ಟಿಂಗ್ ಮೀ ಮಾತೆಟ್ಲ ಲೈಕ್ ನಾ ಮೌ ಮಲ್ಪುಗ ಇಂದು ಮಲ್ಪುಗ ಬಂದು ಪಂಡ ದಟ್ ಸಪೋರ್ಟ್ ಐ ಡೋಂಟ್ ನೋ ಈ ಪಿಕ್ಚರ್ಗೆ ಎನ್ನುಂಡ ಇಜ್ಜ ಬಟ್ ಕೋಡೆದ ಒಂಜಿ ರೆಸ್ಪಾನ್ಸ್ ತೂದು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಂಕ್ ಭಾರಿ ಖುಷಿ ಆಗ್ತಿದ್ದು ಕೋಡೆದ ರೆಸ್ಪಾನ್ಸ್ ತೂದು. ಐ ಆಮ್ ವೆರಿ ಕಾನ್ಫಿಡೆಂಟ್ ಇತ್ತೆ ಕೋಡೆ ರಾತ್ರಿ ಆಗೋಕೆ ಐ ಆಮ್ ವೆರಿ ಕಾನ್ಫಿಡೆಂಟ್. ಮಸ್ತ್ ಮೆಸೇಜಸ್ ಮಾತ್ರ ಬರ್ತೀನಿ ಎಂಕ್ಲಿಗೆ ಭಾರಿ ಲೈಕ್ ಉಂಟು ಫಿಲ್ಮ್ ಅಂತ. ಬಟ್ ಆ ಒಂಜಿ ಪ್ರೀತಿ ತಿಕ್ಕಿದೆ ನತ್ತೆ ಎಂಕ್ಲಿಗೆ ಮೂರು ಬತ್ತಿ ಬೊಕ್ಕ ಐ ಗೆಟ್ ಸಮ್ ಟೈಮ್ಸ್ ಎಮೋಷನಲ್ ಆಲ್ಸೋ ಅಬೌಟ್ ಇಟ್. ಬೊಕ್ಕ ಎಂಕ್ಲಿನ ಪ್ರಾಂಗಲ್ ಸ್ಟುಡಿಯೋದ ಪ್ರಜ್ವಲ್ ಬಾಸ್ ಮದುಲ್ಲೇರು ಆರ್ಲ ಅಂಚನೆ ಎಂಕ್ಲಿನ ದ್ವಾಪರ ಸಾಂಗ್ ಮಲ್ತಿತ್ತೇರ ಅದು ಲಿರಿಕಲ್ ವಿಡಿಯೋ ಮಾತ ಮಲ್ತಿನಾರ ಈತ್ ಎಡ್ಡೆ ಒಂದು ಸ್ಟುಡಿಯೋ ಉಂಟು ಮ್ಯಾಂಗ್ಳೂರು ಪಂಡಲ ಹೆಂಗೆ ಗೊತ್ತಿತ್ತೀಜಿ ಅವಾಯಿ ಬೊಕ್ಕ ಎಂಕ್ಲಿನ ಕಾಶ್ಮೀರ್ ಸಾಂಗ್ ಮಾತ ಯಾನು ಅಲ್ಪನೆ ಮಲ್ಪಾದೀನಿ ಲಿರಿಕಲ್ ವಿಡಿಯೋ ಮಾತ ಆರ್ನೆಲ್ಲ ಸಪೋರ್ಟ್ ಮಸ್ತ್ ಇತ್ತೀನಿ ಎಂಕ್ಲಿಗೆ. ಬೊಕ್ಕ ಕಾಶ್ಮೀರಿಗೆ ಪೋರನೆ ಎಂಕ್ಲಿನ ಮೇನ್ ಕಾರಣ ಗಣೇಶ್
ವಾಸ್ ಲೈಕ್ ಹೆಂಗೂ ಸಿನಿಮಾ ಮಾಡ್ತಿದ್ಯಾ, ರೆಗ್ಯುಲರ್ ಆಗಿ ನೀನು ತುಳು ಸಿನಿಮಾ ಥರ ನೀನು ಏನೋ ಒಂದು ಸ್ಪೆಷಲ್ ಆಗಿ ಗೋಲ್ಡನ್ ಮೂವೀಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ಪೆಷಲ್ ಕೊಡಬೇಕು ನೀನು ಅಂತ ಹೇಳ್ಬಿಟ್ಟು ಅದೇ ಸೇಮ್ ಟೋನ್ ಆಗ್ಬಿಡುತ್ತೆ. ಕಾಶ್ಮೀರದೇ ಫ್ರೆಶ್ ಫೀಲಿಂಗ್ ಇರುತ್ತೆ, ಬಂದು ಇಂಗ್ಲೆಂಡ್ ಮಾತಲ್ಲೇ ತುಂಬೋದು ಶೂಟ್ ಮೇಲೆ ಬಾಯಿರೆ. ಸೊ ಪ್ರತಿ ಹಂತದಲ್ಲೂ ಕೂಡ ಒಂದು ಸಪೋರ್ಟ್ ನನಗೆ ಗಣೇಶ್ ಅವರಿಂದ ಇತ್ತು. ಅವ್ರು ಹೇಳ್ಬೋದಿತ್ತು ನನಗೆ, ನೀನು ಕನ್ನಡ ಮಾಡ್ಕೊಂಡಿದ್ಯಲ್ಲ ಮಾಡ್ಕೊಂಡಿರು, ಇಲ್ಲಿ ಮಾರ್ಕೆಟ್ ನಮ್ಗೆ ಇನ್ನೂ ಬೆಟರ್ ಇದೆ ಗೊತ್ತಿದೆ ಅಂತ ಹೇಳ್ಕೊಂಡು ಒಂದು ತುಟಿಕ್ ಪಿಟಿಕ್ ಅನ್ನಿಲ್ಲ ಅವರು. ತುಳು ಸಿನಿಮಾನ ನಿಂಗೆ ಇಷ್ಟ ಇದೆ ಹೋಗಿ ಮಾಡು, ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ನಾನು ಈ ತರ ಸಪೋರ್ಟ್ ಇವತ್ತು ಕೂಡ ಪ್ರೆಸ್ ಮೀಟು ಏನ್ ಹೇಳ್ಬೇಕಂತ ಅದೇ ಕಾಶ್ಮೀರ್ ವಿಷಯ ತುಂಬಾನೇ ಹೆಲ್ಪ್ ಮಾಡಿದ್ರು. ಪಿಕ್ಚರ್ ರಿಲೀಸ್ಗೂ ಕೂಡ ನಾನು ಹೇಳಿದ ಹೆಚ್ಚಿನ ಪ್ರೆಸ್ ಮೀಟಿಗೆ ಬರಬೇಕು ನೀವು, ಒಂದು ಎಲ್ಲ ಪ್ರೆಸ್ನವ್ರನ್ನ ಮೀಟ್ ಮಾಡಬೇಕು ನೀವು ಅಂತ ಹೇಳಿದಾಗ ಇಲ್ಲ ಬರ್ತೀನಿ, ನಾನು ಎಲ್ಲಾರು ಮೀಟ್ ಮಾಡಬೇಕು ಅಂತ ಇದ್ದೀನಿ, ಎಲ್ಲ ಕಲಾವಿದರನ್ನು ಪ್ರೆಸ್ ಅವ್ರನ್ನೂ ಕೂಡ ಎಲ್ಲರೂ ಮಾತಾಡಿಸ್ಬೇಕು ಅಂತ ಇದ್ದೀನಿ ಅಂತ ಪಾಪ ಬಂದರು ನಮಗೋಸ್ಕರ. ಸೊ ಇದೊಂದು ನನಗೆ ಒಂದು ಕಡೆಯಿಂದ ಅಂತ ಅಲ್ಲ, ಎಲ್ಲ ಕಡೆಯಿಂದ ಒಂದು ಸಪೋರ್ಟ್ ಸಿಗ್ತಾ ಹೋಯಿತು. ಅರ್ಜುನ್ ಕಾಪಿಕಾಡ್ ಅವ್ರನ್ನ ನಾನು ಮೆನ್ಷನ್ ಮಾಡಲೇಬೇಕು. ನಮ್ಮ ಸಾಂಗಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ ಅಂತ ಹೇಳಿದ ತಕ್ಷಣ ಒಂದು ನಿಮಿಷ ಯೋಚನೆ ಮಾಡಿದೆ, ಮ್ಯಾಮ್ ನಮ್ಮ ಸಿನಿಮಾ ಅದು, ನಮ್ಮ ಮನೆ ಸಿನಿಮಾ ಥರ ಅದು ಅಂತ ಹೇಳ್ಬಿಟ್ಟು ನಮಗೆ ಗೆಸ್ಟ್ ಅಪಿಯರೆನ್ಸು ಮಾಡಿಕೊಟ್ಟಿದ್ದಾರೆ ಅವರು. ಥ್ಯಾಂಕ್ ಯು ಅರ್ಜುನ್ ಆಲ್ಸೋ. ಕಾಪಿಕಾಡ್ ಸರ್, ಮಂಜೂರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಮಸ್ಟ್ ಮೆನ್ಷನ್ ಸ್ಯಾಮ್ಯುಯಲ್. ಸ್ಯಾಮ್ 4on4 ಅಂತ ಹೇಳ್ಬೋದು, ದ ಬೆಸ್ಟ್ ಮ್ಯೂಸಿಕ್. ಎಲ್ಲ ಸಾಂಗ್ಸು ಹಿಟ್ ಆಗಿದೆ ಇವತ್ತಿನ ದಿನ. ನಮ್ಮದು ಸಾಂಗ್ಸ್ಗೆ ಸಿಕ್ಕಿದಂಥ ರೆಸ್ಪಾನ್ಸ್ ನಮಗೆ ಅಲ್ಲಿಂದ ನಮ್ಮ ಸಿನಿಮಾ ಎತ್ಕೊಂಡು ಹೋಯಿತು. ನನ್ಗೆ ಹಾಡೋದಂದ್ರೆ ಭಾಳ ಆಸೆ ಇತ್ತು, ಗಣೇಶ ಗೊತ್ತು. ಮನೆಯಲ್ಲಿ ಕರಿಯೋಕೆ ಮಾಡಿದ್ರೆ ಮೈಕ್ ಯಾರ ಕೈಯಲ್ಲೂ ಕೊಡಲ್ಲ, ನಾವು ಕಿತ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ ಯಾವಾಗಲೂ. ಯಾಕೆ ಇವಾಗ ಇಷ್ಟ ಜನ ಪ್ರೇಕ್ಷಕರಿದ್ದಾರಲ್ಲ ನನ್ನ ಹಾಡು ಕೇಳಾದ್ಮೇಲೆ, ಸೊ ಹಾಡು ಹಾಡಬೇಕು ಅಂತ ಇದ್ದೆ. ಇವರು ನನ್ಗೆ ಯಾವಾಗಲೂ ಇವ್ರು ರೆಗಿಸ್ತಾ ಇರ್ತಾರೆ, ನೀವು ನಮ್ಮದೇ ಸಿನಿಮಾನ ಹಾಡ್ಬಿಡು ಚಿನ್ನ ಅಂತ ಹೇಳಿದ್ರು. ಪಾಪ ಬೇರೆ ಪ್ರೊಡ್ಯೂಸರ್ ಯಾಕೆ ರಿಸ್ಕ್ ಬೇಡ, ನಮ್ಮ ಸಿನಿಮಾದಲ್ಲೇ ಹಾಡು ಅಂತ ಹಾಡಿಸಿದ್ರು. ದೇವ್ರ ದಯಕ್ಕೆ ಹಿಟ್ಟಾಯ್ತು ಹಾಡು, ಇಲ್ಲಾಂದ್ರೆ ಕೇಳಿಸ್ಕೊಂಡು ಕೂತ್ಕೊಳ್ಬೇಕಿತ್ತು ನಾನು. ಸೊ ಅದು ಒಂದು ನನ್ನ ಆಸೆ ಇದೆ. ಸಿನಿಮಾದಲ್ಲಿ ಹಾಡಿದೆ, ಜನ ಅದನ್ನು ತುಂಬ ಚೆನ್ನಾಗಿ ಒಪ್ಕೊಂಡ್ರು ಕೂಡ. ಮತ್ತೆ ನಮ್ಮ ಸಿನಿಮಾ ಅಂತ ಹೇಳಿದಾಗ ಜಸ್ಕರಣ್ ಅವರು, ಜಸ್ಸಿ ಗಿಫ್ಟ್ ಅವರು, ಹರಿಕೃಷ್ಣ ಅವರು, ಯಾರು ಏನು ಯೋಚನೆ ಮಾಡಿದೆ, ನಾನು ಎಲ್ಲರಿಗೂ ಹೇಳಿದೆ ನೋಡಿ ನಮ್ದು ತುಂಬಾ ದೊಡ್ಡ ಬಜೆಟ್ ಅಂತ ಇಲ್ಲ, ನಮಗೋಸ್ಕರ ಇದನ್ನ ಮಾಡ್ಕೊಡಿ ಅಂತ ಹೇಳಿದ ತಕ್ಷಣ ಸಿಂಪಲ್ ಸುನಿ ಅವರು ಒಂದು ಹಾಡು ಬರೆದಿದ್ದಾರೆ, ಅನು ಭಂಡಾರಿ ಅವರು, ಚೇತನ್ ಭರ್ಜರಿ ಅವರು ಒಂದು ಹಾಡು ಬರೆದಿದ್ದಾರೆ. ಪ್ರತಿಯೊಬ್ಬರು ನಮ್ಗೊಂದು ಸಾಥ್ ಕೊಟ್ಕೊಂಡು ಹೋದ್ರು. ಅದು ನನಗೆ ಈ ಸಿನಿಮಾ ಸ್ಟಾರ್ಟಿಂದ ಎಂಡ್ ತನಕ ಒಂದು ಪಾಸಿಟಿವ್ ಫೀಲಿಂಗ್ ಕೊಡ್ತಾ ಹೋಯ್ತು ನನಗೆ. ಅದರಿಂದ ಎಲ್ಲೋ ಒಂದು ನನಗೆ ಒಂದು ಹುಮ್ಮಸ್, ಒಂದು ಈ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ಅಂತ ಹೇಳೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಈ ವೇದಿಕೆ ಮೇಲೆ ಇವತ್ತು ನಮ್ಮ ಬೆಂಗಳೂರು ಡಿಸ್ಟ್ರಿಬ್ಯೂಟರು, ಎಂಟೈರ್ ಕರ್ನಾಟಕ, ಮಂಗಳೂರು ಬಿಟ್ಬಿಟ್ಟು ಮುನೇಂದ್ರ ಸರ್ ಮಾಡ್ತಾ ಇದ್ದಾರೆ. ಅವರು MP ಫಿಲ್ಮ್ಸ್ ಅವರು ಕೂಡ, ಮೇಡಮ್ ಅವರು ಈ ಫಿಲ್ಮ್ ಮಾಡಬೇಕು, ನಾವು ಚೆನ್ನಾಗಿ ಮಾಡಬೇಕು ಮೇಡಮ್, ನಿಮ್ಮ ಕಡೆ ಸಿನಿಮಾ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಇತ್ತೀಚೆಗೆ ನಮ್ಮ ಕನ್ನಡನ ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಬೆಂಗಳೂರು ಕಡೆನೂ ಅಂತ ಹೇಳ್ಬಿಟ್ಟು ಪಾಪ ಕಾನ್ಫಿಡೆನ್ಸಲ್ಲಿ, ಆ ಜೋಶಲ್ಲಿ ಎಷ್ಟು ಒಂದು ಪ್ರಚಾರ ಇಷ್ಟೆಲ್ಲ ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪೋಸ್ಟರ್ಸ್ ಆಗಲಿ ಅದು ಇದು ಎಂಟೈರ್ ಕರ್ನಾಟಕಕ್ಕೆ ತುಂಬ ಕೆಲಸ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಮುಂದೆ ಬಂದು ಈ ಪಿಕ್ಚರ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅಂತ ಅವರಾಗೆ ಅವ್ರು ಫೋನ್ ಮಾಡಿಬಿಟ್ಟು ಕೇಳ್ಕೊಂಡಾಗ ನಂಗೆ ತುಂಬ ಖುಷಿ ಆಯಿತು. ಅವ್ರಿಗೂ ಒಳ್ಳೇದಾಗಬೇಕು, ಕನ್ನಡದಲ್ಲೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು ನನಗೆ ತುಂಬ ಆಸೆ ಇದೆ. ಯಾಕಂದರೆ ಮುಂದಿನ ಸರ್ ನೀವು ಫಸ್ಟ್ ಟೈಮ್ ನಮ್ಮ ಪ್ರೊಡಕ್ಷನ್ಗೋಸ್ಕರ ಒಂದು ಫಿಲ್ಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಕನ್ನಡದಲ್ಲೂ ಈ ಸಿನಿಮಾ ಎಂಟೈರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಎಲ್ಲೋ ಒಂದು ಹೋಪು ಈ ನಮ್ಮ ಸಿನಿಮಾನ ಕನ್ನಡದಲ್ಲೂ ಒಪ್ಕೊಳ್ತಾರೆ ಅಂತ. ನಿನ್ನೆ ಒಂದು ತುಳು ಅಲ್ಲಿ ನಾನು ರಿಯಾಕ್ಷನ್ ನೋಡಿದೆ, ಬಿದ್ದು ಚಪ್ಪಾಳೆ ಹೊಡೆದ್ಬಿಟ್ಟು ಸೆಕೆಂಡ್ ಹಾಫಲ್ಲಿ ನೋಡಿದಾಗ ನನಗೊಂದು ಕಾನ್ಫಿಡೆನ್ಸ್ ಅಂತ ಬಂತು.
ಇದೇ ವೇದಿಕೆಯಲ್ಲಿ ನಾನು ಇವತ್ತು ಎಲ್ಲರಿಗೂ ಥ್ಯಾಂಕ್ ಯು ಅನುರಾಗ್, ಯು ಸಪೋರ್ಟೆಡ್ ಆಲ್ ಆಫ್ ಅಸ್. ನಾನು ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಸಾರಿ, ಬಟ್ ಮೋಹನ್ ಅವರು ಈ ಫಿಲ್ಮಿನ ಕಾರಣಕರ್ತರು. ಸೊ ಅವರಿಂದ ಈ ಸಿನಿಮಾ ಆ್ಯಕ್ಚುಲಿ ಶುರುವಾಗಿದ್ದು. ನಾವು ಮೋಹನ್ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಸಬ್ಜೆಕ್ಟ್ ಇದೆ ಅಂತ ಹೇಳಿ ಬಂದಾಗ, ಇಲ್ಲಿಂದ ಗೌಜಿ ಗಮ್ಮತ್ತು ಅಂತ ಸಿನಿಮಾ ಮಾಡಿದ್ರು ಅವರು, ಅಲ್ಲಿಂದ ಶುರುವಾಯಿತು. ಸಂದೀಪ್ ಅವ್ರು ಸಾರಿ ಇವತ್ತು ಬರೋಕ್ಕಾಗಿಲ್ಲ, ಅವರು ಪ್ರೆಸ್ ಮೀಟ್ಗೆ, ಯಾಕಂದರೆ ಈ ಸಿನಿಮಾ ಅಪ್ಲೋಡ್ ಆಗ್ತಾ ಇದೆ ಬೆಂಗಳೂರಲ್ಲಿ, ಅವ್ರು ಹೋಗಬೇಕಿತ್ತು ಇವತ್ತು ಅರ್ಜೆಂಟು. ಅವ್ರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಅಷ್ಟೇ, ಮೋಹನ್, ಸಂದೀಪ್ ಇಸ್ ಅ ವೆರಿ ಗುಡ್ ರೈಟರ್ ಆ್ಯಂಡ್ ಸ್ಕ್ರೀನ್ ಪ್ಲೇ ರೈಟರ್, ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ರೈಟರ್. ಅವರು ಯೋಚನೆ ಮಾಡ್ಕೊಂಡೇ ಕೂತ್ಕೊಳ್ತಾನೆ. ಅವ್ರನ್ನ ಸೈಲೆಂಟ್ ಸಂದೀಪ್ ಅಂತ ಕರಿತೀವಿ. ಯೋಚನೆ ಮಾಡಿದ್ದಾರೆ, ಏನೋ ಒಂದು ಯೋಚನೆ ಮಾಡ್ತಿರ್ತಾರೆ ಸ್ಟೋರಿಗೆ ಅಂತ ಅರ್ಥ. ಬಟ್ ಹಾರ್ಡ್ ವರ್ಕಿಂಗ್ ಬಾಯ್, ತುಂಬ ಡೆಡಿಕೇಟೆಡ್ ಆಗಿ ಪಿಕ್ಚರ್ಗೋಸ್ಕರ ಕೆಲಸ ಮಾಡಿದ್ದಾರೆ. ಸಂತೋಷ್ ರೇಪಾತಾಜಿ ಅವರು, ಚಂದ್ರು ಕ್ಯಾಮ್ರಾಮ್ಯಾನ್ ಅವರು, ಯಾರು ಬಿಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಬಿಟ್ಟಿದ್ರೆ ಕ್ಷಮೆ. ಆನಂದ್ ಆಡಿ ಅವರು ನನಗೆ ಕೊಟ್ಟಿರೋವಂಥ ಒಂದು ಸಪೋರ್ಟ್ ಇದೆ ಅಲ್ಲ, ತುಳು ಸಿನಿಮಾಗೆ ಇಲ್ಲಿವರೆಗೂ ಅಂಥ ಒಂದು ಪ್ರೈಸ್ಗೆ ಕೊಡ್ತಿದ್ದವರು. ನಾವು ಫಸ್ಟ್ ಟೈಮ್ ಆ ಮಾರ್ಕೆಟ್ನ ಓಪನ್ ಮಾಡಿದ್ವಿ. ಅದನ್ನು ನಾನು ಹೆಮ್ಮೆಯಿಂದ ಈ ವೇದಿಕೆ ಮೇಲೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ನಾನು ಬೆಂಚ್ ಮಾರ್ಕ್ನ ರೀಚ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಬೇರೆಲ್ಲ ತುಳು ಸಿನಿಮಾಗಳಿಗೂ ಒಂದು ದೊಡ್ಡ ದೊಡ್ಡ ಮತವನ್ನು ಸಿಗ್ತಾ ಬೆಳೀತಾ ಹೋಗಲಿ ನಮ್ಮ ತುಳು ಸಿನಿಮಾ ಅಂತ ನಾನು ಆಸೆ ಪಡ್ತೀನಿ. ಮುನೇಂದ್ರ ಸರ್, ನೀವು ಕೂಡ ಈ ಕಡೆ ಭಾಗ ಸಿನಿಮಾ ಬಂದಾಗ ಬೆಂಗಳೂರಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಈ ವೇದಿಕೆ ಮೇಲೆ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಯಾಕಂದ್ರೆ ನಮ್ಮ ತುಳು ಸಿನಿಮಾ ಬೆಳಿಬೇಕು, ಚೆನ್ನಾಗಾಗಬೇಕು. ನಮ್ಮ ಒಂದು ಸೀಮಿತ ಇಷ್ಟೇ ಅಲ್ಲ, ನಾವು ಚೆನ್ನಾಗಿ ಮಾಡಿದರೆ ಜನ ಬಂದು ನೋಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸು ನೀವೆಲ್ಲ ಜನರಿಗೆ ತಲುಪಿಸಿದ್ರೆ, ನಿಮ್ಮ ಮೂಲಕ ಜನರಿಗೆ ತಲುಪಿಸಿದ್ರೆ ನಾವು ಗೆದ್ದಂಗೆ. ಈ ಸಿನಿಮಾನ ಗೆಲ್ಲೋ ಥರ ಮಾಡಿದ್ರೆ ನನಗೆ ಇನ್ನೊಂದಷ್ಟು ಸಿನಿಮಾ ಮಾಡುವಂಥ ಹುಮ್ಮಸ್ಸು ಬರುತ್ತೆ ಫ್ಯೂಚರಲ್ಲಿ ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ತಾ, ಎಲ್ಲರಿಗೂ ನಾನು ನನ್ನ ಮನಪೂರ್ವಕವಾದ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟು ದೊಡ್ಡ ಒಂದು ಸಪೋರ್ಟ್ ಸಿಕ್ತು ಇಲ್ಲಿ ಊರಿಗೆ ಬಂದಾಗ. ಇಷ್ಟು ಜನ ನನ್ನನ್ನು ಹೋದಲ್ಲೆಲ್ಲ ನಾನು 4-5 ಇಂಟರ್ವ್ಯೂಗಳೆಲ್ಲ ಮಾಡಿದೆ. ಅದಾದಮೇಲೆ ಪ್ರತಿ ಕಡೆ ನಾನು ಯಾವುದೇ ಒಂದು ಮಾಲ್ಗೆ ಅಂಗಡಿಗೆಲ್ಲ ಹೋದಾಗ ಅಷ್ಟು ಪ್ರೀತಿಯಿಂದ ಆ ಹಳೆ ಒಂದು ಶಿಲ್ಪಾಲಿಗೆ ಬಂದಾಗಲೂ ಕೂಡ ಈ ಸತಿ ನಾನು ಬಂದಾಗ ಒಂದು ಆ ಪ್ರೀತಿ ಸಿಗ್ತಾ ಇರೋದಲ್ವ, ನನಗೆ ನಾನು ಹೇಳೋಕ್ಕೂ ಸಾಧ್ಯ ಇಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಆಸೆ ಬಿದ್ದೀನಿ, ಅದು ಈಡೇರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಸಿನಿಮಾ ಗೆದ್ದರೆ ಇನ್ನಷ್ಟು ನನಗೊಂದು ಶಕ್ತಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.